ಕೋಗನೂಳಿ ಪಾಟೀಲ ಮಳ್ಯ ಬಳಿ ಭೀಕರ ಅಪಘಾತ. ಸೌಭಾಗ್ಯವಶಾತ್ ಪ್ರಾಣಹಾನಿ ತಪ್ಪು, ಕಾರುಗೆ ಭಾರಿ ನಷ್ಟ. ಪ್ರಯಾಣಿಕರು ಸಣ್ಣಪುಟ್ಟ ಗಾಯಗಳೊಂದಿಗೆ ಪಾರಾದರು. ಕೋಗನೂಳಿ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 4ರಲ್ಲಿ ಗುರುವಾರ ಬೆಳಗ್ಗೆ ಸುಮಾರು 9 ಗಂಟೆಯ ವೇಳೆಗೆ ಪಾಟೀಲ ಮಳ್ಯ ಬಳಿ ಕಾರು ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ ಕಾರಿಗೆ ಭಾರೀ ನಷ್ಟವಾಗಿದೆ, ಆದರೆ ಸೌಭಾಗ್ಯವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಧಾರವಾಡದಿಂದ ವಿಶಾಳಗಡ ದೇವದರ್ಶನಕ್ಕಾಗಿ ವೆಗನಾರ್ ಕಾರಿನಲ್ಲಿ ಹೊರಟಿದ್ದ ಒಂದು ಕುಟುಂಬ ಕೋಗನೂಳಿ ಬಳಿ ಬಂದಾಗ ಚಾಲಕರಿಂದ ವಾಹನದ ನಿಯಂತ್ರಣ ತಪ್ಪಿತು. ಪರಿಣಾಮವಾಗಿ ಕಾರು ನೇರವಾಗಿ ಹೆದ್ದಾರಿಯಲ್ಲಿ ಅಳವಡಿಸಿದ ಲೋಹದ ಕಮ್ಮಲೆಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿ ಸೇವಾ ರಸ್ತೆಗೆ ಉರುಳಿತು. ಅಪಘಾತದಲ್ಲಿ ಕಾರಿನಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು, ಕಾರಿಗೆ ಲಕ್ಷಾಂತರ ರೂಪಾಯಿಗಳ ನಷ್ಟವಾಗಿದೆ. ಅಪಘಾತದ ಮಾಹಿತಿ ಲಭ್ಯವಾಗುತ್ತಿದ್ದಂತೆಯೇ ರಸ್ತೆ ಭದ್ರತಾ ತಂಡ ಸ್ಥಳಕ್ಕೆ ಧಾವಿಸಿ ಅಗತ್ಯ ಸಹಾಯವನ್ನೆತ್ತಿತು. ಸ್ಥಳೀಯರು ಕೂಡ ತಕ್ಷಣ ನೆರವಿಗೆ ಬಂದು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು. ಈ ಘಟನೆಯಿಂದಾಗಿ ಕೆಲಕಾಲ ಸಾರಿಗೆಗೆ ಅಡಚಣೆ ಉಂಟಾಗಿದ್ದರೂ, ಪೊಲೀಸ್ ಇಲಾಖೆ ಮತ್ತು ರಸ್ತೆ ಭದ್ರತಾ ತಂಡದ ಚುರುಕಾದ ಕ್ರಮದಿಂದಾಗಿ ಸಂಚಾರ ಪುನಃ ಸ್ಥಾಪನೆಯಾಯಿತು.